ನಾಡಿನ ಖ್ಯಾತ ಕಥೆಗಾರ, ಕಾದಂಬರಿಗಾರ ನಾ ಡಿಸೋಜ ಅವರು ವಯೋಸಹಜ ಕಾಯಿಲೆಯಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರ ನಿಧನಕ್ಕೆ ಅವರ ಅಪಾರ ಅಭಿಮಾನಿ ಬಳಗ ಮತ್ತು ಅನೇಕರು ಸಂತಾಪ ಸೂಚಿಸಿದ್ದಾರೆ. 1937 ಜೂನ್ 6ರಂದು ಶಿವಮೊಗ್ಗದ ಸಾಗರದಲ್ಲಿ ಎಫ್ಇ ಡಿಸೋಜ ಮತ್ತು ರೂಪಿನಾ ಡಿಸೋಜ ದಂಪತಿಗಳ ಮಗನಾಗಿ ಜನಿಸಿದ ನಾಬರ್ಟ್ ಡಿಸೋಜ ಅವರು ಮುಂದೆ ತಮ್ಮ ಅಸಾಮಾನ್ಯ ಬರವಣಿಗೆಗಳ ಮೂಲಕ ನಾಡಿನೆಲ್ಲೆಡೆ ನಾ ಡಿಸೋಜರೆಂದೇ ಖ್ಯಾತರಾಗಿದ್ದರು. ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಪುಸ್ತಕದಲ್ಲಿದ್ದ ಪದ್ಯಗಳು, ತಾಯಿ ಹೇಳುತ್ತಿದ್ದ ಜನಪದ ಗೀತೆ ಮತ್ತು ಕಥೆಗಳಿಂದ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿಕೊಂಡಿದ್ದ ನಾ ಡಿಸೋಜ ಅವರು ಮುಂದೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅಪಾರ. ಪ್ರೌಢ ಶಿಕ್ಷಣ ಪಡೆಯುತ್ತಿದ್ದ ಸಂದರ್ಭ ಇವರಲ್ಲಿದ್ದ ಸಾಹಿತ್ಯಾಸಕ್ತಿಯನ್ನು ಗುರುತಿಸಿ ಅವರನ್ನು ಬೆಳೆಸಿದವರು ಗೊರೂರು ನರಸಿಂಹಾಚಾರ್ಯರು. ತಮ್ಮ ಪ್ರೌಢ ಶಿಕ್ಷಣದ ಬಳಿಕ ಶಿವಮೊಗ್ಗದ ಇಂಟರ್ಮೀಡಿಯೇಟ್ ಕಾಲೇಜು ಅಂದರೆ ಈಗಿನ ಸಹ್ಯಾದ್ರಿ ಕಾಲೇಜು ಸೇರಿ ಅಲ್ಲಿ ಕನ್ನಡ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಎಲ್ಲರ ಮುಂದೆ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದರು. ಮಾಸ್ತಿ, ಕುವೆಂಪು, ಅನಕೃ, ಕಾರಂತರು, ಗೋಕಾಕ್, ಗೊರೂರು, ಪರ್ಲ್ಬಕ್, ಡಿಕನ್ಸ್ ಮುಂತಾದವರ ಕೃತಿಗಳನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಿದ್ದರು. ಶೀಘ್ರಲಿಪಿ ಮತ್ತು ಬೆರಳಚ್ಚುಗಳನ್ನು ಅಭ್ಯಾಸ ಮಾಡಿದ್ದ ನಾ ಡಿಸೋಜ ಅದರ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ಟೈಪಿಸ್ಟ್ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತನಾಗಿ ಉದ್ಯೋಗಕ್ಕೆ ಸೇರಿ ವೃತ್ತಿ ಬದುಕಿಗೆ ಆಸರೆಯನ್ನ ಪಡೆದುಕೊಂಡರು. ಹಲವು ಕಡೆಗಳಲ್ಲಿ ಕಾರ್ಯನಿರ್ವಹಿಸಿ 1995ರಲ್ಲಿ ನಿವೃತ್ತಿ ಹೊಂದಿದರು. ತಮ್ಮ ಜೀವನದ ಅತ್ಯಮೂಲ್ಯ ಮತ್ತು ಅಪಾರ ಸಮಯವನ್ನು ಸಾಹಿತ್ಯಕ್ಕೆ ನೀಡಿದ ಡಿಸೋಜರು 1964ರಲ್ಲಿ ಬಂಜಿ ಬೆಂಕಿ ಎಂಬ ಮೊದಲ ಕಾದಂಬರಿಯನ್ನು ರಚಿಸಿದರು. ಅದಾದ ಬಳಿಕ ಮಂಚಿನ ಕಾನು, ಈ ನೆಲ ಈ ಜಲ, ಕೆಂಪು ತ್ರಿಕೋನ, ನೆಲೆ, ಮಾನವ ಸೇರಿದಂತೆ ಅನೇಕ ಕಾದಂಬರಿಗಳನ್ನು ರಚಿಸಿದ್ದು, ಇದರಲ್ಲಿ ಸುರೇಶ್ ಹೆಬ್ಬಿಕರ್ ಅವರ ನಿರ್ದೇಶನದಲ್ಲಿ ಕಾಡಿನ ಬೆಂಕಿ, ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ದ್ವೀಪ, ಸಿರಿಗಂಧ ಶ್ರೀನಿವಾಸ ಮೂರ್ತಿಯವರ ನಿರ್ದೇಶನದಲ್ಲಿ ಬಳುವಳಿ, ಕೋಡು ರಾಮಕೃಷ್ಣರವರ ನಿರ್ದೇಶನದಲ್ಲಿ ಬೆಟ್ಟದಪುರದ ದಿಟ್ಟ ಮಕ್ಕಳು ಮತ್ತು ಮನು ಅವರ ನಿರ್ದೇಶನದಲ್ಲಿ ಆಂತರ್ಯ ಕಾದಂಬರಿಗಳು ಜನಪ್ರಿಯತೆಯನ್ನು ಪಡೆದಿದ್ದು ಮಾತ್ರವಲ್ಲದೆ ಇವರ ಕಾದಂಬರಿಯಾಧಾರಿತ ಚಲನಚಿತ್ರಗಳಿಗೆ ರಜತ ಕಮಲ ಪ್ರಶಸ್ತಿಯನ್ನು, ದ್ವೀಪ ಚಿತ್ರ ಸ್ವರ್ಣಕಮಲ ಪ್ರಶಸ್ತಿಯನ್ನು ಗಳಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿರಿಮೆ ಗಳಿಸಿವೆ. ವಿಶೇಷವಾಗಿ ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ನಾ ಡಿಸೋಜ ಮಕ್ಕಳ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ 12 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ಮುಳುಗಡೆ, ಕೊಳಗ, ಒಳಿತನ್ನು ಮಾಡಲು ಬಂದವರು, ಬಣ್ಣ ಪಾದರಿಯಾಗುವ ಹುಡುಗ, ಇಬ್ಬರು ಮಾಜಿಗಳು ಮುಂತಾದ ಕಾದಂಬರಿಗಳು ಕುವೆಂಪು ವಿಶ್ವವಿದ್ಯಾನಿಲಯದ ಶಿವಮೊಗ್ಗದ ಬಿಎಸ್ಸಿ, ಬಿಕಾಂ ತರಗತಿಗಳಿಗೆ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿಎ ತರಗತಿಗಳಿಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಬಿಕಾಂ, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯವು ಸೇರಿದಂತೆ ಮುಂತಾದೆಡೆಗಳಲ್ಲಿ ಪಠ್ಯಪುಸ್ತಕಗಳಾಗಿಯೂ ಆಯ್ಕೆಯಾಗಿದೆ. ಇವರ ರಚನೆಯ ಅನೇಕ ಕೃತಿಗಳು, ಕಥೆಗಳು ಕೊಂಕಣಿ, ಮಲಯಾಳಂ, ತೆಲುಗು, ಸಂಸ್ಕೃತ, ಹಿಂದಿ ಸೇರಿದಂತೆ ಇಂಗ್ಲಿಷ್ ಭಾಷೆಗೂ ಅನುವಾದಗೊಂಡಿವೆ. ಇವರ ಸಾಹಿತ್ಯ ಕೃಷಿಗಾಗಿ ಪ್ರಶಸ್ತಿಗಳ ಸಾಗರವೇ ಇವರನ್ನು ಅರಸಿ ಬಂದಿದ್ದು 1988, 1993ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 1988ರಲ್ಲಿ ಗುಲ್ವಾಡಿ ವೆಂಕಟರಾವ ಪ್ರಶಸ್ತಿ, 1997ರಲ್ಲಿ ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1998ರಲ್ಲಿ ಸಂದೇಶ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಲಾ ಪ್ರಶಸ್ತಿ, 2003ರಲ್ಲಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ, 2006ರಲ್ಲಿ ಆಳೋಸ್ ನುಡಿಸಿರಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, 2007ರಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, 2011ರಲ್ಲಿ ಚಿತ್ರದುರ್ಗದ ಬೃಹನ್ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, 2012ರಲ್ಲಿ ಮಾಸ್ತಿ ಪ್ರಶಸ್ತಿ, 2014ರಲ್ಲಿ ಪಂಪ ಪ್ರಶಸ್ತಿಗಳು ಸಂದಿವೆ. ಇಷ್ಟು ಮಾತ್ರವಲ್ಲದೆ ಕೆಲವು ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಸೌಹಾರ್ದತೆಯ ಸಂಕೇತವಾಗಿದ್ದ ನಾ ಡಿಸೋಜರು ಯಾವುದೇ ಪೂರ್ವಾಗ್ರಹ ಪೀಡನೆಗೆ ಒಳಗಾದವರಲ್ಲ. ಮಧ್ಯಪಂಥೀಯರಾಗಿ ಸಮಾಜವನ್ನು ಗಮನಿಸುತ್ತಿದ್ದ ಅವರು 2003 ಸೆಪ್ಟೆಂಬರ್ 11ರಂದು ಸಾಗರದಲ್ಲಿ ಕೋಮುಗಲಭೆ ನಡೆದಾಗ ತೀವ್ರವಾಗಿ ನೊಂದಿದ್ದರು. ಅದನ್ನು ಅಭಿವ್ಯಕ್ತಿಸುವ ಮಾರ್ಗಕ್ಕಾಗಿ ತಹತಹಿಸುತ್ತಿದ್ದ ನಾ ಡಿಸೋಜ ಸಾಗರದ ಕೆಲ ಪ್ರಜ್ಞಾವಂತ ಯುವಕರು, ಸಾಹಿತಿ UR ಅನಂತಮೂರ್ತಿ ನೇತೃತ್ವದಲ್ಲಿ ಒಂದು ಸೌಹಾರ್ದ ಸಭೆಯನ್ನು ಏರ್ಪಡಿಸಿದ್ದರು. ಡಿಸೋಜ ಇದರ ಅಧ್ಯಕ್ಷತೆ ವಹಿಸಿದ್ದಲ್ಲದೆ ಭತ್ತಿಲಕ ಹಿಡಿದು ತನ್ನ ಪ್ರೀತಿಯ ಸಾಗರದ ಶಾಂತಿಗಾಗಿ ಊರಿನ ತುಂಬಾ ಮೆರವಣಿಗೆ ನಡೆಸಿದ್ದರು.
ಶಿವಮೊಗ್ಗ ತಾಳಗುಪ್ಪ ರೈಲ್ವೆ ಬ್ರಾಡ್ ಗೇಜ್ ಪರಿವರ್ತನೆ ಹಾಗೂ ರೈಲು ಪುನರಾರಂಭಿಸುವ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶ್ರೀಯುತರು ಸಾಗರದ ಜಂಬಗ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಹೆಸರು ಇಡುವ ಹೋರಾಟವನ್ನು ಬೆಂಬಲಿಸಿದ್ದರು. ರೈಲ್ವೆ ಹೋರಾಟದಲ್ಲಿ ನಾಡಿ ಸೋಜ ಸಕ್ರಿಯರಾಗಿದ್ದು ಮಲೆನಾಡು ಭಾಗದ ರೈಲ್ವೆ ಸೇವೆಗಳ ಉನ್ನತೀಕರಣಕ್ಕೆ ಸಹಕರಿಸಿದ್ದರು. ಮಲೆನಾಡಿನ ಭಾಗದಲ್ಲಿ ಅವರು ಕೆಲಸ ನಿರ್ವಹಿಸಿದ್ದರಿಂದ ಪರಿಸರ ಬಗ್ಗೆ ಅಧ್ಯಯನ ಹಾಗೂ ಹತ್ತಿರದಿಂದ ಅದನ್ನು ಅನುಭವಿಸಿ ಬರೆಯುವ ಸದಾವಕಾಶ ಅವರಿಗೆ ಒದಗಿ ಬಂತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ವಿಚಾರಗಳ ಬಗ್ಗೆ ಸದಾಭಿಪ್ರಾಯ ಹೊಂದಿದ್ದ ನಾಡಿ ಸೋಜ ಸಂಘದೊಂದಿಗೆ ಉತ್ತಮ ನಂಟನ ಹೊಂದಿದ್ದರು. ಉತ್ಥಾನ, ವಿಕ್ರಮ, ಅಸೀಮ ಪತ್ರಿಕೆಗಳಲ್ಲಿ ಅನೇಕ ಲೇಖನವನ್ನು ಬರೆದಿದ್ದು ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟ ಮಾಡಿರುವ ದೇಶದ ಮಹಾನ್ ನಾಯಕರ ಕಿರು ಪರಿಚಯದ ಭಾರತ ಭಾರತಿ ಮಾಲಿಕೆಯಲ್ಲಿ ಅನೇಕರ ಪರಿಚಯಾತ್ಮಕ ಕೃತಿಗಳನ್ನು ನಾಡಿ ಸೋಜ ಬರೆದಿದ್ದಾರೆ. ಪ್ರಬಂಧ ಸಂಚಯ ಹೋವೆ ಶೇಷಾದ್ರಿಯವರ ಆಯ್ದ ಲೇಖನಗಳು ಕೃತಿಯ ಸಂಕಲನ ಮತ್ತು ಸಂಪಾದನೆ ಮಾಡಿದ್ದರು. ಇವರ ನಿಧನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಷಾದ ವ್ಯಕ್ತಪಡಿಸಿದೆ. ಕಥೆಗಾರರಾಗಿ, ಕಾದಂಬರಿಗಾರರಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಮತ್ತು ಅನುಪಮ ಕೊಡುಗೆಯನ್ನು ನೀಡಿರುವ ನಾಡಿ ಸೋಜ ಅವರ ಕಾಯ ನಮ್ಮ ನಗಲಿದ್ದರೂ ಅವರ ಸಾಹಿತ್ಯ ಕೃಷಿಯಿಂದಲೇ ಎಂದಿಗೂ ಅವರು ಜೀವಂತವಾಗಿರುತ್ತಾರೆ.